ಹಾಯ್, ನಮಸ್ಕಾರ. ಐ ಆಮ್ ಮಿಸ್ಟರ್ ನಾಗರಾಜ್ ಕುಡುಪ್ಲಿ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್. ಇವತ್ತು ಮಾತಾಡಕ್ಕೆ ಬಂದಿರೋ ವಿಚಾರ, RSSನವರು ರಿಜಿಸ್ಟ್ರೇಷನ್ ಮಾಡ್ರಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಅನೇಕ ಟಾಸನ್ನು ಕೊಟ್ಟಿದ್ದಾರೆ. RSSನವ್ರನ್ನ ಟ್ರೈನಿಂಗ್ ಕೊಡಲಿಕ್ಕೆ ಸುಮಾರು 5-6 ಖಂಡ ಮತ್ತು ದೇಶದವರು ಕರೆದಿದ್ದಾರೆ. ಯಾಕೆಂದರೆ ಅವರಲ್ಲಿರ್ತಕ್ಕಂಥ ಟ್ಯಾಕ್ಟಿಕ್ಕು ಬಹಳ ಅದ್ಭುತವಾಗಿದ್ದಾವೆ. ಆದ್ದರಿಂದ ಅವರು ಕೆಲವೊಂದು ಸೈನ್ಸ್ ಕೆಲವೊಂದು ಟೆಕ್ನಿಕ್ ಈ ಅಂತರ ಬೇರೆ ಬೇರೆ ದೇಶದಿಂದ ಯುದ್ಧ ಮಾಡಲಿಕ್ಕೆ ಬಂದರೆ ಇಂಥ ಟೈಮ್ನಾಗ ಫೋನ್ ಮಾಡಿಬಿಡ್ತಾರೆ. ಬೇರೆ ಬೇರೆ ದೇಶದಿಂದ ಯುದ್ಧಕ್ಕೆ ಬಂದರೆ ಇವರೆಲ್ಲ ಕೆಲವೊಂದು ಟ್ಯಾಕ್ಟಿಕ್ ಅದಾವೆ. ಇವೆಲ್ಲ ಇವರಿಗೆ ಸಾಕಷ್ಟು ಅನುಭವ ಇದೆ. ಈಗ ಬೇರೆ ದೇಶದವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ, ಪಾಕಿಸ್ತಾನ ಇರಲಿ, ಚೀನಾ ಇರಲಿ, ಅಮೇರಿಕ ಇರಲಿ, ರಷ್ಯಾ ಇರಲಿ, ಚೀನಾ ಪಾಕಿಸ್ತಾನ ನಮಗೆ ಯಾವ ಟೈಮ್ನಾಗ ಯಾವಾಗ ಯುದ್ಧಕ್ಕೆ ಬರ್ತಾರೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಈ ಚೀನಿಯರು ನಮ್ಮ ಗಡಿಯನ್ನು ಒತ್ತುವರಿ ಮಾಡ್ತಾ ಹೊರಟಿದ್ದಾರೆ. ಅವರ ಆರ್ಮ್ ಫೋರ್ಸು, ಲ್ಯಾಂಡ್ ಆರ್ಮಿ ನಮ್ಮದು ಬಲಿಷ್ಠವಾಗಿದೆ, ಅವ್ರದ್ದು ಕೂಡ ಬಲಿಷ್ಠವಾಗಿದೆ ಅಂತ ಹೇಳ್ತಾರೆ. ಸೊ ಕಾರಣ ಈ RSSನವರು ಇದ್ದರೆ ಇವರೆಲ್ಲ ಗನ್ ಟ್ರೈನಿಂಗು, ಬಾಂಬ್ ಟ್ರೈನಿಂಗು ಇವೆಲ್ಲವನ್ನು ತಗೊಂಡ್ರೆ ಈ ದೇಶದ ಸೈನಿಕರಿಗೆ ಪೂರಕವಾಗಿ ಇವರು ಗಡಿಯಲ್ಲಿ ಯುದ್ಧ ಮಾಡಲಿಕ್ಕೆ ಹೋಗಲಿಕ್ಕೆ ಫಿಟ್ ಅದಾರೆ. ಯಾಕಂದ್ರೆ ಎಕ್ಸರ್ಸೈಸ್ ಲೆಫ್ಟ್ ರೈಟ್ ದೊಣ್ಣೆ ಹೊತ್ಕೊಂಡು ಒಳ್ಳೆ ತುತ್ತೂರಿ ಓದಿ ಡಡ್ಡಕ ಬಾರಿಸಿ ಬಹಳ ಸ್ಟ್ರಾಂಗ್ ಇದ್ದಾರೆ, ಅದ್ಭುತವಾಗಿದ್ದಾರೆ. ಸೊ ಆದ್ರಿಂದ ಸೈನಿಕರ ಜೊತೆಗೆ ಇವರು ಟ್ರೈನಿಂಗ್ ತಗೊಂಡ್ರೆ, ನಾವೆಲ್ಲ NCC ಟ್ರೈನಿಂಗ್ ತಗೊಂಡಾವ, ಅಲ್ಲೆಲ್ಲ ಹಿಂಗೆ ಓಡಿಸ್ತಾರೆ, ಬಂದೂಕು ಹೊತ್ತು 14 ಕಿಲೋಮೀಟರ್ ಗಂಟ್ಲೆ ನಡೆದವು. ನಾವು ಜ್ವಾಳ ಕೊಯ್ಸಕ್ಕೆ ಹಚ್ತಾರೆ, ಹೊಲದಾಗ ಕೆಲಸ ಮಾಡ್ಸಕ್ಕೆ ಹಚ್ತಾರೆ, ಆಮೇಲೆ ಈ ಮಂಡಿಯಿಂದ ಊಡಕ್ಕೆ ಹಚ್ತಾರೆ. ಸೊ ನೀಲಿಂಗ್ ಪೊಸಿಷನ್ ಕುಂದರದು ಹೇಳ್ತಾರೆ, ಒಂಟಿಗಾಲಲ್ಲೇ ಬಂದು ಕುತ್ಕೊಂಡಿಂದ ಶಿಕ್ಷೆ ಕೊಡ್ತಾರೆ. ಆಮೇಲೆ ಆ ಗುರಿಗೆ ಹೋಗಿ ಇಟ್ಟು ಹೊಡೆಯೋದಕ್ಕೆ ಕಲಿಸ್ತಾರೆ. ಲೆಫ್ಟ್ ರೈಟ್ ಬಾಯ ಮೋಡ್, ಪೀಚೆ ಮೋಡ್ ಎಲ್ಲ ನಾವು ಟ್ರೈನಿಂಗ್ ಮಾಡಿದ್ದೇವೆ. 2-4 ವರ್ಷ ನಾವು NCC ಅಂಡರ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೇನೆ. ಸೊ ಕಾರಣ ಈ RSSನವರು ಈ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕಾದ್ರೆ ನೋಂದಣಿಯನ್ನು ಮಾಡಿಕೊಡ್ರಿ ಅಂತ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ. ಸೊ ಆದ್ರಿಂದ ರಸ್ತೆದಲ್ಲಿ ಮಾರ್ಚ್ ಮಾಡೋದ್ರಿಂದ, ಪಬ್ಲಿಕ್ ಪ್ಲೇಸ್ನಲ್ಲಿ ಮಾರ್ಚ್ ಮಾಡೋದ್ರಿಂದ ಯಾರಾದರೂ ಇವ್ರ ಮೇಲೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಹಲ್ಲೆ ಮಾಡಿದರೆ ಹೊಡೆಯಾರು? ಅದಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ ರಕ್ಷಣೆ ಕೊಡ್ತಾ ಇದೆ. ಕರ್ನಾಟಕ ಪೊಲೀಸ್ ರಕ್ಷಣೆ ಕೊಡಬೇಕಾದ್ರೆ ಅದು ಯಾರ್ದು? ಜನರ, ನಮ್ಮ ಟ್ಯಾಕ್ಸು. ಕರ್ನಾಟಕ ಜನರ 7 ಕೋಟಿ ಜನರ ಟ್ಯಾಕ್ಸ್ ಅದು. ಹಂಗಾರೆ ನೀವು ಮಾರ್ಚ್ ಮಾಡೋದಕ್ಕೆ ನಮ್ಮ ಪೊಲೀಸನ್ನು ಯಾಕೆ ಬಳಸಬೇಕು? ಆದ್ದರಿಂದ ನೋಂದಣಿ ಮಾಡಿರಿ. ನೋಂದಣಿ ಮಾಡ್ಕೊಂಡ್ರೆ ನೀವು ಇಷ್ಟು ಅಂತ ಫೀಸ್ ಕೊಡ್ರಿ, ನಿಮ್ಮ ಅಸೆಟ್ಸು, ಟ್ಯಾಕ್ಸು, ನಿಮ್ಮ ಆಸ್ತಿ ಎಷ್ಟು, ನಿಮ್ಮ ನಿಧಿ ಎಷ್ಟು, ವ್ಯವಹಾರ ಎಷ್ಟು ಅಡಿಟ್ ಮಾಡಿಸ್ರಿ. ಅಡಿಟ್ ಮಾಡಿಸಿ ಒಂದು ಬೈಲಾ ಮಾಡ್ಕೊಳ್ರಿ, ಅಥವಾ ಒಂದು ರಾಷ್ಟ್ರೀಯ ಪಕ್ಷ ಮಾಡ್ಕೊಳ್ರಿ. ನೀವು RSSನರ ಪ್ರಧಾನಿ ಆಗ್ರಿ, ನಮ್ಮ ದೇಶ ಸೇಫ್ ಇರ್ತೈತಿ. ನಿಮ್ಮ RSS ಮೋಹನ್ ಭಾಗವತರು ಪ್ರಧಾನಿ ಯಾಕೆ ಆಗಬಾರ್ದು? ಈ ಇವನು ಯಾಕೆ ಆಗಬಾರ್ದು? CT ರವಿ ಯಾಕೆ ಫಾರಿನ್ ಮಿನಿಸ್ಟರ್ ಆಗಬಾರ್ದು? ಈ ರೇಣುಕಾಚಾರಿ ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಮಂತ್ರಿ ಆಗಬಾರ್ದು? ನಮ್ಮ ಶೋಭಕ್ಕ ಯಾಕೆ ಡಿಫೆನ್ಸ್ ಲಾಯರ್ ಆಗಬಾರ್ದು? ಡಿಫೆನ್ಸ್ ಮಿನಿಸ್ಟರ್ ಆಗಬಾರ್ದು? ಈ ಮತ್ತೆ ನಮ್ಮ ಯತ್ನಾಳ ಪಾಟೀಲ್ ಯಾಕೆ ಫಾರಿನ್ ಮಿನಿಸ್ಟರ್ ಆಗಬಾರ್ದು? ಮತ್ತೆ ನಮ್ಮ ವಿಜೇಂದ್ರ ಫೈನಾನ್ಸ್ ಮಿನಿಸ್ಟರ್ ಆದ್ರೆ ಅಡ್ಡಿ ಇಲ್ಲ, ನಮ್ಮ ವಿಜೇಂದ್ರ ಫೈನಾನ್ಸ್ ಮಿನಿಸ್ಟರ್ ಆಗಲಿ. ಸೊ ಆದ್ರಿಂದ RSS ಹಿನ್ನೆಲೆಯಿಂದ ಬಂದವರು ಅಂದ್ರೆ ರಾಜಕೀಯವಾಗಿ ಬಹಳ ಮುಂದುವರಿತಾರೆ ಅಂತ. ಹೌದಾ?
ಆದ್ದರಿಂದ RSSನವರು ಬೇರೆ ಪಾರ್ಟಿನ ಹೋಗಿ ಓಲೈಸೋದಕ್ಕಿಂತ ನೀವೇ ಒಂದು ರಾಜಕೀಯ ಪಕ್ಷ ಆಗಿ ಇದಾಗ್ಬಿಡ್ರಿ. ನೀವು ಯಾಕೆ ಹೋಗಿ BJPಗೆ ಇದು ಮಾಡಿ ಅವ್ರನ್ನ ಮ್ಯಾಲೆ ಹಚ್ಚಿ ಅವ್ರಿಗೆ ಇದು ಮಾಡ್ಕೊಂಡು ಆಮೇಲೆ ಈ ವಿದೇಶಿ ವಹಿವಾಟು ಮತ್ತು ನೆಗೋಸಿಯೇಷನ್ನು ವಿದೇಶಿ ಅಗ್ರಿಮೆಂಟ್ ಮಾಡಕ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಲ್ಲಿ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಈ ಇವನ್ನ ಮಾಡ್ರಿ. ಯಾರನ್ನ ಮುತಾಲಿಕ್, ಯಾರು ಎಂಥ ಮುತಾಲಿಕ್, ಪ್ರವೀಣ್ ಮುತಾಲಿಕ್ ಯಾರು, ಅವ್ರನ್ನ ಮಾಡ್ರಿ. ಹೌದಾ? ಆದ್ದರಿಂದ ದೇಶ ಸುರಕ್ಷಿತವಾಗಿರ್ತೈತಿ. ಅದಲ್ಲದೆ ಈ ಗೋರಕ್ಷಣಾ ಬೀಫ್ ವಿದೇಶಾಂಗ ರಫ್ತು ಆಮದಿಗೆ ರಕ್ಷಣಾ ಮಂತ್ರಿ ಅಂತ, ಈ ಬೀಫ್ ರಕ್ಷಣಾ ಮಂತ್ರಿ, ಗೋರಕ್ಷಣಾ ಮಂತ್ರಿ ಅಂತೇಳಿ ಪುನೀತ್ ಕೆರೆಹಳ್ಳಿ ನೇಮಿಸ್ರಿ. ಗೊತ್ತಾತ್ರೆ? ಆದ್ರಿಂದ ಇವೆಲ್ಲವನ್ನೂ ಮಾನಿಟರ್ ಮಾಡಲಿಕ್ಕೆ ಸಂತೋಷ್ ರೆಡ್ಡಿ ಅಂತೇಳಿ ಹಿಂದೂ ಸಂಘಟನಾ ಕಾರ್ಯಚತುರ ಅದನ್ನು ಅವ್ರಿಗೆ ನೇಮಿಸ್ರಿ. ಸೊ ಆದ್ರಿಂದ ಇನ್ನು ಉಳಿದುಳಿದ ಇಲಾಖೆಗೆ ನಮ್ಮ ತಾರಕ್ಕ, ನಮ್ಮ ಶ್ರುತಿ ಅಕ್ಕ, ಆಮೇಲೆ ಮಾಳವಿಕಾ ಅಕ್ಕ, ಇವ್ರನ್ನೆಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಹೋಗಿಸ್ರಿ. ಬಾಂಬ್ ನಿರೋಧ ಸ್ಕ್ವಾಡ್ ಮಂತ್ರಿಯಾಗಿ ನಮ್ಮ ಇವ್ರನ್ನ ಮಾಡ್ರಿ. ಬಾಂಬ್ ಎಲ್ಲಿ ಹಾಕ್ತಾರ, ಏನು ಬಿಡ್ತಾರ ಅನ್ನೋದು ಸ್ಮೆಲ್, ವಾಸನೆ ಮೇಲೇ ಕಂಡು ಹಿಡಿತಿದ್ದಾರೆ. ಹೌದಾ? ಅಂಥವ್ರಿಗೆಲ್ಲ ಈ ಇವನು ಮಾಡಿಸ್ರಿ. ಆದ್ರಿಂದ ನೀವು ನೋಂದಣಿ ಮಾಡಿದರೆ ಈ ಎಲ್ಲ ಬೆನಿಫಿಟ್ಸನ್ನು ಸಿಗಬಹುದು, ಈ ದೇಶದ ಮಂತ್ರಿಗಳಾಗ್ಬೋದು. ತಪ್ಪೇನೈತಿ? ಆದ್ರಿಂದ ವಿ ಆರ್ ಸಪೋರ್ಟಿಂಗ್ ಟು ದಿ ಪ್ರಿಯಾಂಕಾ ಖರ್ಗೆ ಎಲೆಕ್ಷನ್ ಬಂದ ನೀವೆಲ್ಲ ಹೋಗಿ ಅಲ್ಲೇ ಕ್ಯಾಂಪ್ ಹಾಕಿ RSSನವರು ಪ್ರಿಯಾಂಕಾ ಖರ್ಗೆ ಸೋಲಿಸೋದು, ಅವರ ಅಪ್ಪರ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಸಿದ್ರಿ, ಮತ್ತು ಅವ್ರ MLC ಆಗಿ ಈ ದೇಶದ ಕಾಂಗ್ರೆಸ್ ಪಕ್ಷದ ಉನ್ನತ ಸ್ಥಾನದಲ್ಲಿ ಹೈಕಮಾಂಡ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕ, ಕನ್ನಡದ ಹಿಂದುಳಿದ ಅಹಿಂದ ವಿಭಾಗದ ಹೆಮ್ಮೆ. ಆದರೂ ಕೂಡ ಅವರು ತಮಗೆ ಆಗುವಷ್ಟು ಒಂದೇನೋ ಮಾಡಿದ್ದಾರೆ, ಅವ್ರ ಕೈಲಾಗೋದು ಮಾಡಿದ್ದಾರೆ. ಅವ್ರಿಗಿಂತ ಹೆಚ್ಚು ಮಾಡಬೇಕು ಅನ್ನೋದೊಂದು ಇದ್ರೆ ನಿಮಗೆ ಅವ್ರನ್ನ ಬೈಯೋದು, ಹೀಯಾಳಿಸೋದು, ಈ ಹೊಲಸು ಬೈಯೋದು, RSS ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂದರೆ ಹೊಲಸು ಸೊಂಟದ ಕೆಳಗಿಂದ ಹೊಲಸು ಭಾಷೆ ಮಾತಾಡ್ತಾರಪ್ಪ. ಇದನ್ನ ನೀವು ಕಲ್ತಿರೋದು. ಇದನ್ನ ಹೋಗಿ ಫಾರಿನ್ಯಾಗ ಬರ್ದೈತೆ ಕಲಿಸ್ತೀರಿ. ನೀವು ಕಲ್ತದ ನೆಗೆಟಿವ್ನೂ ಹೇಳ್ರಿ. ಹೆಣ್ಮಕ್ಳಿಗೆ ಬೈಯೋದು, ಯಾವ್ದಾರ ಒಂದು ಪಾರ್ಟಿ ಬೆಳೀತೈತೆ, ಒಂದು ಸಂಘಟನೆ ಬೆಳೀತೈತೆ, ಅವ್ರು ಟ್ರೋಲ್ ಮಾಡೋದು, ಆ ಪಾಪ ವಿದೇಶದಿಂದ ಮಳೆ ಬಡೋದು. ನಮ್ಮ ರಾಜೀವ್ ಗಾಂಧಿ ಹೆಂಡತಿಯಾಗಿ ಬಂದಾಳ, ಆಕೆಗೆ ಬಾರ್ ಗರ್ಲ್ ಅನ್ನೋದು, ಡ್ಯಾನ್ಸರ್ ಅನ್ನೋದು, ಆಕೆಗೆ ಹೀಯಾಳಿಸಿ ಮಾತಾಡೋದು, ಈ ಹುಡ್ರಿಗೆ ಮಾತಾಡ್ಸೋದು, ಪಪ್ಪು ಅನ್ನೋದು. ಯಾರು ಪಪ್ಪು ಯಾರಿದು ಅನ್ನೋದು ನಿರ್ಧಾರ ಈ ಜನ ಮಾಡ್ತಾರೆ. ಹೌದಾ? ಅದಕ್ಕೆ ಬರ್ರಿ, ಬಂದು ಸರಿಯಾಗಿ ಇದು ಮಾಡ್ರಿ. ನಿಮ್ಮ ದಬ್ಬಾಳಿಕೆ, ನಿಮ್ಮ ದೌರ್ಜನ್ಯ ಏನ ಗಾಂಧೀಜಿ ಕೊಂದಂಗಲ್ಲ. ಇವತ್ತೇನಾಗಿದೆ ಅಂದರೆ ಗಾಂಧೀಜಿ ಕೊಂದಂತ ಗೂಡ್ಸೆ. ಹೌದಾ? ಅವತ್ತು ರಾವಣನ ಕೊಂದಂತ ರಾಮ. ಅಲ್ಲಿ ರಾವಣ ಯಾರು, ರಾಮ ಯಾರು? ಇಲ್ಲಿ ಮೋಸದಿಂದ ಹತನ ಮಾಡಿದಂತ ಹೇ ರಾಮ್ ಅಂತ ಹೇಳಿ ಈ ಬನಿಯಾ ಸಮಾಜದ, ಬನಿಯಾ ಧಾರ್ಮಿಕ ವಿಧಿವಿಧಾನದಿಂದ ಮಾಡಿದಂಥ ಗುಜರಾತ್ ಪೋರಬಂದರದಲ್ಲಿ ಹುಟ್ಟಿದಂಥ ಒಬ್ಬ MK ಗಾಂಧಿ, ಮಹಾತ್ಮ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ 1868 ಹುಟ್ಟಿದ್ರು, ಆಗಸ್ಟ್ 2. ಗೊತ್ತಾಯ್ತಾ? 1948 30 ಅಂದ್ರೆ ವಯಸ್ಸು ಎಷ್ಟು ತಿಳ್ಕೊಂಬಿಡ್ರಿ ನೀವು. 1948 ಅಂದ್ರೆ 48 ಪ್ಲಸ್ 32, 4 ವರ್ಷದ ಮುದುಕನನ್ನ, ಅಪ್ರಾಕ್ಸಿಮೇಟ್ 4 78 1 2 80 ವರ್ಷ. 80 ವರ್ಷದ ಮುದುಕನನ್ನ 28 ವರ್ಷದ ಗೂಡ್ಸೆ ಕೊಲ್ತಾನಲ್ಲ ಅಂದ್ರೆ ರಾವಣ ಯಾರು? ಆ ಗೂಡ್ಸೆಯನ್ನ ಗಲ್ಲಿಗೆ ಹಾಕಿದ್ರು, ವಧೆ ಮಾಡ್ತು. ನಮ್ಮ ಸಂವಿಧಾನ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ವಧೆ ಮಾಡ್ತವನ್ನ, ಅಬಾನನ್ನು ಅವ್ರನ್ನು ಗಲ್ಲಿಗೆ ಹಾಕಿದ್ರು. ಸೊ ಅಲ್ಲಿ ರಾವಣ ಆಗಿದ್ದು ಗೂಡ್ಸೆನೂ RSS. ಆಮೇಲೆ ಇವರು ಅಲ್ಲಿ ಬಾಂಬ್ ಕಂಡು ಹಿಡಿಯಂತ ನಿಪುಣರು ಅದಾರೆ.
ಈ ಆದಿತ್ಯರಾವ್ ಇದ್ನಲ್ಲ, ಆದಿತ್ಯರಾವ್ ಮಂಗಳೂರು ಏರ್ಪೋರ್ಟಿಗೆ ಬಾಂಬ್ ಬಿಟ್ಟಿದ್ದ. ಅವನು ಉಡುಪಿಯವನು ಕಚ್ಚಾ ವಸ್ತುಗಳು ತರಿಸಿ ಬಾಂಬ್ ತಯಾರು ಮಾಡಿದ್ದ. 10 kg ಬಾಂಬನ್ನು ಅವನು ವಿಮಾನ ನಿಲ್ದಾಣದಾಗ ಇಟ್ಟದ್ದ. ಅದಕ್ಕೆ ಯಾರೋ ಒಬ್ಬನು ಮಿಣಿ ಪೌಡರ್ ಅಂದ. ಆದ್ರಿಂದ ಬಾಂಬ್ ಕಡಿಯೋದ ಕಂಡುಹಿಡಿಯಂತರೂ ಅದಾರೆ. ಅವನಿಗೆ ಜೈಲು ಆತು. ಆದಿತ್ಯರಾವ್ಗ ಗೌರಿ ಲಂಕೇಶ್ ಕೊಂದಂತ ನಿಪುಣರು ಅದಾರೆ. ಆಕಿನ ಮುದುಕಿನ 62 ವರ್ಷದಾಗ ಆಕಿನ ಕೊಂದದ್ದು 58 ವರ್ಷದಾಗ ಮುದುಕಿನ ಗೌರಿ ಲಂಕೇಶ್ ಕೊಂದದ್ದು ಒಂದು ಹೆಣ್ಣು, ಒಂದು ಮುದುಕಿ ಅಂತ ಕೊಂದಂತ ಸೂರ್ರು ಅದಾರೆ. ಅಂತಿಂತಾರೆ ಮಾತಾಡಿದ್ರೆ ಮನೆ ನುಗ್ಗಿ ಹೆದರಿಸ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಇದೆಲ್ಲ ಸಾಧ್ಯತೆ ಇಲ್ಲ. ಭಾರತೀಯರು ಶಾಂತಿ ಪ್ರಿಯರು, ಸತ್ಯ ಶಾಂತಿ ಅಹಿಂಸಾ ಪ್ರಿಯರು. ಸತ್ಯ ಶಾಂತಿ ಅಹಿಂಸೆಯಿಂದ ನಾವು ಬ್ರಿಟಿಷರನ್ನು ನಮ್ಮ ಹಿರಿಯರು ಓಡಿಸಿದ್ದಾರೆ. ಈ ಸ್ವಾತಂತ್ರ್ಯವನ್ನು ನಾವು ತಗೊಂಡು ಎಲ್ಲಾ ಜಾತಿಯರು, ಎಲ್ಲಾ ಸಮಾಜದರು, ಎಲ್ಲಾ ಧಾರ್ಮಿಕರು ವಿವಿಧವಾದಂಥ ವಿಚಾರಗಳನ್ನು ಇಟ್ಕೊಂಡು, ವಿವಿಧವಾದಂಥ ಸಂಪ್ರದಾಯಗಳನ್ನು ಇಟ್ಕೊಂಡು ಬಾಳತಕ್ಕಂಥ ಆ ಸಮರಸದ ಶಾಂತಿಯ ತೋಟ ಈ ಭಾರತ. ಇನ್ನೊಬ್ಬನ ಕೀಳು ಜಾತಿ, ನಾವು ಉಚ್ಚ ಜಾತಿ ಅಂತ ಬೇಡ, ಭೇದ ಭಾವ ಇಲ್ಲಿ. ನಾವೆಲ್ಲರೂ ಸಮಾನರು. ಮನುಷ್ಯ ಉಸಿರಾಡೋದಿಷ್ಟೇ, ತಿನ್ನೋದಷ್ಟೇ. ನನ್ನ ಮೈಯಾಗಿರೋದು ರಕ್ತ, ಅವ್ರ ಮೈಯಾಗಿರೋದು ರಕ್ತ, ಸಾಬ್ರ ಮೈಯಾಗಿರೋದು ರಕ್ತ, ಕ್ರಿಶ್ಚಿಯನ್ರ ಮೈಯಾಗಿರೋದು, ನಮ್ಮ ಹಿಂದೂಗಳ ಮೈಯಾಗಿರೋದು ರಕ್ತ. ಅದ್ರಾಗ ಹಿಂದೂಗಳಾಗ SC/ST ಹಿಂದೂಗಳಲ್ಲ ಅಂತೀರಿ, ಅದ್ರಾಗ ಕಾಂಗ್ರೆಸ್ನವ್ರು ನಾವು ಹಿಂದೂಗಳಲ್ಲ ಅಂತೀರಿ. ಇವನು ಕಾಂಗ್ರೆಸ್ ಆಗಲಿ ಯಾವ್ದಾರಾಗಲಿ ಒಬ್ಬ ಪ್ರಜೆ ಅದನಲ್ಲ, ಅವನಿಗೆ ತಿಳಿದ ಪಾರ್ಟಿಗೆ ಊಟಕ್ಕೆ ಅಂತ ಅವನು. ಹೌದಾ? ಮುಸ್ಲಿಮರು ಬರೀ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಿ ಅಂತ ಹೆಂಗೆ ಹೇಳ್ತೀರಿ? ಫಸ್ಟ್ ಮಂದಿ ದಾವಣಗೆರೆ BJP ಓಟ್ ಹಾಕ್ಯಾರ. ಯಾಕೆ? ಅವ್ರಿಗೆ ತಿಳಿದದ್ದು ಓಟ್ ಹಾಕ್ತಾರ್ರಿ. ಪ್ರಜಾಪ್ರಭುತ್ವದ ನನಗೆ ತಿಳಿದದ್ದು ಓಟ್ ಹಾಕ್ತಾನೆ. ನೀವ್ಯಾರು ಅದನ್ನು ಕೇಳಕ? ಹೌದಾ? ಈಗ ನೀವು BJP ಓಟ್ ಹಾಕ್ಯಂತೀರಿ, ನೀವು ಯಾಕೆ BJP ಓಟ್ ಹಾಕ್ಯಂತೀರಿ ಅಂತ ನಾನು ಕೇಳ್ತಾನೆ? ಇಲ್ಲ, ನಿಮ್ಮ ಸಾಂವಿಧಾನಿಕವಾದಂಥ ಹಕ್ಕು, ಮತ ಕೊಡ್ತಕ್ಕಂಥ ಹಕ್ಕು. ಈಗ ನಾ ಮಾತಾಡೋದಲ್ಲ, ಸಂವಿಧಾನ ಕೊಟ್ಟಂತ ಹಕ್ಕು ನಾ ಮಾತಾಡೋದು. ಆದ್ರಿಂದ ವಿ ಆರ್ ಸಪೋರ್ಟಿಂಗ್ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ. ಹೀಸ್ ವ್ಯೂ ಅಂಡರ್ ದಿ ಗೈಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ದಿ ಗವರ್ಮೆಂಟ್ ಈಸ್ ಕರೆಕ್ಟ್. ಅವರು ಹೇಳ್ತಕ್ಕಂಥ ವಿಚಾರಗಳು ಕರೆಕ್ಟ್ ಇದಾವೆ. ಕರ್ನಾಟಕದಲ್ಲಿ ನೀವು ಏನೇ ಮೂವ್ಮೆಂಟ್ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂತ ಐ ಆಮ್ ಆಲ್ಸೋ ಸಪೋರ್ಟಿಂಗ್ ಟು ದಿ ಪ್ರಿಯಾಂಕಾ ಖರ್ಗೆ, ದಿ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ, ಗೃಹ ಮಂತ್ರಿ, ಕರ್ನಾಟಕದ ಒನ್ ಅಂಡ್ ಓನ್ಲಿ ಎಮಿನೆಂಟ್ ಮಿನಿಸ್ಟರ್. ಅವನನ್ನಂತೂ ನೀವ್ಯಾರು ಕೊಲ್ಲಕ್ಕಾಗಲ್ಲ. ಅವನಿಗೆ ಸಪೋರ್ಟ್ ಮಾಡೀನಿ ಅಂತ ನನ್ನೂ ಕೊಲ್ಲಕ್ಕಾಗಲ್ಲ. ನೀವು ಭಾಳ ಅಂದ್ರೇನು ಟ್ರೋಲ್ ಮಾಡ್ತೀರಿ, ಫೋನ್ ಹಚ್ಚಿ ಬೈತೀರಿ. ಹೌದಾ? ಟ್ರೋಲ್ ಮಾಡೋದು ಈ ಕಾಮನ್. ಯಾರು ಹೀಯಾಳಿಸಿ ಬೈತೀರಿ, ಆಮೇಲೆ ನಾವು ಮಾತಾಡಿದ ರೆಕಾರ್ಡ್ ಮಾಡ್ಕೊಂಡು ವೈರಲ್ ಮಾಡ್ತೀರಿ, ನನ್ನ ಮಾತಿನಂಗೆ ಬೈತೀರಿ, ಇನ್ನೊಂದು ಸಮಾಜದರಿಗೆ ಬೈದಾಗ ಮಾಡಿ ಅದನ್ನ ಕೇಸ್ ಹಾಕ್ಸ್ತೀರಿ. ಇವೆಲ್ಲ ನಡೆಯೋದಿಲ್ಲ. ಡ್ರಾಮಾ. ಕ್ರಿಮಿನಲ್ ಲಾಯರ್ಗಳು ವಿಚಾರ ಇಟ್ಕೊಂಡ ಮಾತಾಡಿರ್ತಾನೆ. ನಾನು ಒಬ್ಬ ಕ್ರಿಮಿನಲ್ ಲಾಯರ್ ಅದನ್ನೇ, ರೈತನ ಮಗ ನಾನು. ಸಣ್ಣರದ್ದಂಗೆ ಎಲ್ಲ ಮಾಡ್ಕೊಂಡು ಬಂದ್ರ ನಾವು. ನೀವೀಗ ಮಾಡಿರಿ ರಾಮ ಸೀತಾ ಅಂತ ಹನುಮಂತ ದೇವ್ರ ಭಕ್ತರು ನಾವು. ನೀವು ಹೋಗಿ ನಮ್ಮ ದೇವ್ರನ್ನ ಒಯ್ದು ರಾಜಕೀಯಕ್ಕೆ BJPಗೆ ಜೈ ಅಂತ ಹಿಡಿತೀರಪ್ಪ. ನಿಮ್ಮ ಸ್ವಂತ ಬಲದಿಂದ ಓಟ್ ಕೇಳ್ರಿ. ನಿಮ್ಮ ಪಕ್ಷ ಏನು ಮಾಡಿದೆ ಅದರ ಬಲದಿಂದ ಓಟ್ ಕೇಳ್ರಿ. ರಾಮದೇವರು, ಹಿಂದೂ, ಕೇಸರಿ ಧ್ವಜ ಅದರ ಆಧಾರದ ಮೇಲೆ ಓಟ್ ಕೇಳಬೇಡ್ರಿ ನೀವು. ನಾವು ಕಾಂಗ್ರೆಸ್ನ ಹಂಗೆ ದೇವ್ರ ಫೋಟೋ ಹಿಡ್ಕಂತವ. ನಾವು ದ್ಯಾಮವ್ವ ದುರ್ಗವ್ವನ ಫೋಟೋ ಹಿಡ್ಕೊಂಡಾಗ ಏಪ ಓಟ್ ಹಾಕ್ರಪ್ಪ ನಮ್ಮ ದುರ್ಗಮ್ಮನ ಭಕ್ತರು ಅಂತಂದ್ರೆ, ದುರ್ಗವ್ವನ ಗುಡಿ ಕಟ್ಟಿ ನಾವು ಗುಡಿ ಕಟ್ಟಿದ್ದೀವಿ ಅಂದ್ರೆ ಅಲ್ಲದು. ಅದು ನಮ್ಮ ಧಾರ್ಮಿಕ ವಿಧಿವಿಧಾನಕ್ಕೆ. ಹೌದಾ? ರಾಮದೇವ್ರ ಗುಡಿ ಕಟ್ಟಿದ್ರಿ, ಕಳವು ಮಾಡಿದ್ರಿ, ಕಳವು ಮಾಡಿ ತಿಂದ್ರಿ ಭಕ್ತರದ. ನಗ್ತಾರೆ ಜನ ನಗ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.